ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದ್ಯಾಕೋ ಏನೋ ಬೆಂಗಳೂರು ಅಭಿವೃದ್ಧಿ ಖಾತೆ ಹಗ್ಗ ಜಗ್ಗಾಟ ಮುಗಿಯುವಂತೆ ಕಾಣ್ತಾ ಇಲ್ಲ. ಕೊಟ್ರೆ ಪೂರ್ತಿ ಕೊಡಿ, ಚೌಚೌ ಬೇಡ ಅಂದಿದ್ದ ಕೃಷ್ಣ ಬೈರೇಗೌಡ ಇದೀಗ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಮತ್ತೆ ಖಾತೆ ಕಾದಾಟ ಚರ್ಚೆಯಾಗುವ ಸಾಧ್ಯತೆ ಇದೆ. ದೆಹಲಿಗೆ ಪ್ರಯಾಣ ಬೆಳೆಸಿದ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ರಿಜ್ವಾನ್ ಬೋಸರಾಜು ಪುತ್ರನು ಪ್ರಯಾಣ. ಸಚಿವ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟರೂ ಕೃಷ್ಣ ಬೈರೇಗೌಡ ಅಸಮಾಧಾನ. ಬಿಡಿಎ ಮತ್ತು ಬಿಎಂಆರ್ಡಿಎ ತಮಗೆ ನೀಡಿಲ್ಲ ಅಂತ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಪ್ರಮುಖ ಪ್ರಾಧಿಕಾರಗಳಾದ ಬಿಡಿಎ ಮತ್ತು ಬಿಎಂಆರ್ಡಿಎ ಅಧಿಕಾರ ಸಿಎಂ ಡಿಕೆ ಶಿವಕುಮಾರ್ ಬಳಿಯೇ ಇದೆ. ಕೇವಲ 5 ಕಾರ್ಪೊರೇಷನ್ಗಳ ಕೆಲಸ ಮಾತ್ರ ಕೃಷ್ಣ ಬೈರೇಗೌಡ ಹೆಗಲಿಗೆ ನೀಡಲಾಗಿದೆ. ಹೃದಯವೇ ಇಲ್ಲದ ಮೇಲೆ ಉಳಿದ ಅಂಗಗಳು ಕೆಲಸ ಮಾಡ್ತಾವ ಅನ್ನೋ ಕೃಷ್ಣ ಬೈರೇಗೌಡ ಕಡೆಯವರ ವಾದ. ಅರ್ಧಂಬರ್ಧ ಖಾತೆ ನೀಡಿ ಪೂರ್ಣ ಪ್ರಮಾಣದ ಕೆಲಸ ಅಪೇಕ್ಷೆ ಮಾಡೋದು ಸರಿನಾ ಅನ್ನೋ ಪ್ರಶ್ನೆಯನ್ನ ಕೆಬಿಜಿ ಕೇಳ್ತಿದ್ದಾರೆ. ನೆನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸೌಧದ ಸಿಎಲ್ಪಿ ಕೊಠಡಿಯಲ್ಲಿ ಮಾತುಕತೆ ನಡೆಸಿದ್ರು. ಕೊಟ್ಟರೆ ಪೂರ್ತಿ ಕೊಡಿ, ಇಲ್ಲದಿದ್ದರೆ ಚೌಚೌ ಬೇಡ ಅಂತ ಕೃಷ್ಣ ಬೈರೇಗೌಡ ಡಿಕೆ ಮುಂದೆ ಹೇಳಿದ್ದಾರಂತೆ. ಇದೇ ಮಾತನ್ನು ಸುರ್ಜೇವಾಲಾ ಭೇಟಿ ವೇಳೆನೂ ಹೇಳಿದ್ರಂತೆ. ಡಿಕೆ ಜೊತೆ ಮಾತುಕತೆ ಬಳಿಕ ಕೃಷ್ಣ ಬೈರೇಗೌಡರಿಗೆ ತಮ್ಮ ಬೇಡಿಕೆ ಬಗ್ಗೆ ಕೇಳಿದ್ರೆ ಏನು ಹೇಳೋಕೆ ತಯಾರಿರಲಿಲ್ಲ. ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸೋದಕ್ಕೆ ಹಿಂದೇಟು ಹಾಕಿದ್ರು. ಡಿಸಿಎಂ ಅವರನ್ನ ಭೇಟಿ ಆಗಿದ್ರಿ, ಡಿಕೆ ಶಿವಕುಮಾರ್ ಅವರು ಭೇಟಿ ಆಗಿದ್ರಿ ಸರ್. ಖಾತೆ ಬಗ್ಗೆ ಏನು ಮಾತಾಡಿದ್ರು? ಮಂತ್ರಿ ಆದ್ಮೇಲೆ ಡೈಲಿ ಭೇಟಿ ಮಾಡಿ ಅದೇನೋ ಬಿಎಂಆರ್ಡಿಎಲ್ ಮತ್ತೆ ಬಿಡಿಎ ಎರಡೂ ಬೇಕಂತ ಹೇಳಿದ್ರಂತೆ ಸರ್. ಏನಾಯ್ತು ಚರ್ಚೆ? ಸಿಎಂ ಜೊತೆ ಏನೋ ಮಾತಾಡಿದ್ರ ಸರ್? ಸರ್ ಮೊನ್ನೆ ಸುರ್ಜೇವಾಲಾ ಅವರನ್ನ ಭೇಟಿ ಆಗಿದ್ರಿ ಸರ್. ಅದಕ್ಕೆ ಪಾರ್ಟಿ ಆದ್ಮೇಲೆಲ್ಲ ಭೇಟಿ ಆಗ್ತಾನೆ ಇರ್ತೀವಿ. ಪಾರ್ಟಿ ಪಕ್ಷ ಸರ್ಕಾರ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರಂತೆ ಸರ್. ನಿಮ್ಮ ಸ್ವಾತಂತ್ರ್ಯ, ನೀವು ಏನ್ ಬೇಕಾದ್ರೂ ಮಾತಾಡೋದು. ನೋ ರಿಯಾಕ್ಷನ್, ನೋ ರಿಯಾಕ್ಷನ್. ಇದೇ ಖಾತೆ ಖ್ಯಾತೆ ಹೊತ್ತಲ್ಲೇ ಕೃಷ್ಣ ಬೈರೇಗೌಡ ದೆಹಲಿಗೆ ತೆರಳಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಿನ್ನೆ ರಾತ್ರಿ ಪ್ರಯಾಣ ಬೆಳೆಸಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡಗೆ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಮಾಜಿ ಸಚಿವ ಬೋಸರಾಜು ಪುತ್ರ ರವಿ ಕೂಡ ಸಾಥ್ ನೀಡಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.